ಆರಾಧನೆಯ ಒಂದು ವಿಷಯವಾಗಿ ನಾನು ಮಾತನಾಡಲಿದ್ದೇನೆ. प्रायोरिटी ऑफ वर्शिप, आराधना का महत्व क्या है, ಆರಾಧನೆಯ ಒಂದು ಪ್ರಾಮುಖ್ಯತೆ ಏನು, या परमेश्वर की नजर में इसका क्या मौल्य है, या तो इसका क्या इंपॉर्टेंस है. ದೇವರ ದೃಷ್ಟಿಯಲ್ಲಿ ಇದರ ಕುರಿತಾಗಿ ಯಾವ ಒಂದು ಪ್ರಾಮುಖ್ಯತೆ ಇದೆ. ओके, आराधना जो है वचन में, वचन जब भी आप पढ़ेंगे तो आराधना को सबसे अहमियत दिया गया है, प्राधान्य दिया गया है. इट इज वन ऑफ द मोस्ट इंपॉर्टेंट टॉपिक्स. ಈ ರೀತಿಯಾಗಿ ನಾವು ವಾಕ್ಯದಲ್ಲಿ ಓದುವಾಗ ಕೂಡ ಆರಾಧನೆಯ ಕುರಿತಾಗಿ ಪ್ರಾಮುಖ್ಯತೆಯನ್ನು ಕೊಡಲ್ಪಟ್ಟಿದೆ. क्योंकि परमेश्वर ने हमको इसीलिए बनाया है. ಯಾಕೆಂದ್ರೆ ದೇವರು ನಮ್ಮನ್ನು ಆ ಒಂದು ಕಾರಣಕ್ಕಾಗಿ ಸೃಷ್ಟಿ ಮಾಡಿದ್ದಾರೆ. जब लूसीफर ने बंड किया, ಈ ರೀತಿಯಾಗಿ ಲೂಸಿಫರ್ನು ಲೂಸಿಫರ್ ಈ ರೀತಿಯಾಗಿ ಮೋಸ ಮಾಡಿದಾಗ, ओके, जब लूसीफर ने पाप किया, ಲೂಸಿಫರ್ ಮೋಸ ಮಾಡಿದಾಗ, वो ಪಾಪ एक ಮಾಡಿದಾಗ आराधक था. ಒಂದು ಆರಾಧನೆ ಮಾಡುವಂತ ಒಬ್ಬ ವ್ಯಕ್ತಿ वो ಆಗಿದ್ದ. परमेश्वर के सिंहासन पर सभी लोगों को आराधना करने को सिखाता था. ಈ ರೀತಿಯಾಗಿ ದೇವರ ಸಿಂಹಾಸನದ ಮುಂದೆ ಎಲ್ಲರಿಗೂ ಆರಾಧನೆ ಮಾಡುವುದಕ್ಕಾಗಿ ಕಲಿಸಿಕೊಡ್ತಾ परमेश्वर ಇದ್ದ. ने उसको सारे वाद्यों से आशीषित किया था. ಈ ರೀತಿಯಾಗಿ ಎಲ್ಲಾ ವಾದ್ಯಗಳಿಂದ ಈ ರೀತಿಯಾಗಿ ಆಶೀರ್ವದಿಸಲ್ಪಟ್ಟಿದ್ದನು. लेकिन जब उन्होंने पाप किया, ಆ ಲೂಸಿಫರ್ನು ಪಾಪ ಮಾಡಿದಾಗ, जब उन्होंने आराधना अपने आप को स्वीकार करने की कोशिश ಈ किया, ರೀತಿಯಾಗಿ ಆರಾಧನೆ ಮಧ್ಯದಲ್ಲಿ ತನಗಾಗಿ ಅದನ್ನು ಉಪಯೋಗಿಸಿಕೊಂಡಿದ್ದಕ್ಕಾಗಿ परमेश्वर ने उसको उस स्थान से निकाल दिया. ದೇವರು ಆ ಸ್ಥಾನದಿಂದ ಆತನನ್ನು ತೆಗೆದುಹಾಕಿದರು. वो स्थान खाली हो गया. ಆ ಸ್ಥಾನವು ಈ ರೀತಿಯಾಗಿ ಖಾಲಿ ಆಯಿತು. वहां पर कोई भी नहीं है. ಅಲ್ಲಿ ಯಾರು ಇಲ್ಲ. तो परमेश्वर ने सोचा, ದೇವರು ಯೋಚಿಸಿದರು, मैं दोबारा सृष्टि को बनाऊंगा. ಮತ್ತೆ ನಾನು ಸೃಷ್ಟಿಯನ್ನು ಮಾಡುತ್ತೇನೆ. और शुरुआत में परमेश्वर ने फिर दोबारा पृथ्वी की रचना की. ಮತ್ತೆ ಪ್ರಾರಂಭ ದೇವರು ಆ ಒಂದು ಭೂಮಿಯಲ್ಲಿ ಈ ರೀತಿಯಾಗಿ ಆ ಇಡೀ और ಸೃಷ್ಟಿಯನ್ನು सारा ಪ್ರಾರಂಭ सृष्टि ಮಾಡಿದರು. बनाने के बाद ಎಲ್ಲ ಸೃಷ್ಟಿಯನ್ನು ಮಾಡಿದ ನಂತರ छठे दिन पर उन्होंने आदम को बनाया. ರೀತಿಯಾಗಿ 6ನೇ ದಿನ ರೀತಿಯಾಗಿ ಆದಾಮನನ್ನು ಸೃಷ್ಟಿ ಮಾಡಿದರು. आप सोचते होंगे क्यों बनाया आदम को. ಯಾಕೆ ಆದಾಮನನ್ನು ಮಾಡಿದ್ರ ಎಂಬುದಾಗಿ ನೀವು ಯೋಚಿಸ್ತಾ ಇರಬಹುದು. जो खाली स्थान है, ಆ ಖಾಲಿಯಾಗಿರುವಂತ ಸ್ಥಳದಲ್ಲಿ, जिस स्थान से लूसीफर को निकाला गया, ಯಾವ ಸ್ಥಳದಿಂದ ಲೂಸಿಫರ್ನ ದೇವರು ತೆಗೆದು ಹಾಕಿದರು, उस स्थान पर आदम को परमेश्वर रखना चाहता ಆ था. ಸ್ಥಾನದಲ್ಲಿ ಆದಾಮನನ್ನು ದೇವರು ಇಡಲು ಬಯಸಿದನು. हालेलुया. ಹಲ್ಲೆಲೂಯಾ. परमेश्वर ने इंसान को परमेश्वर की आराधना करने के लिए जो है उन्होंने बनाया, ये लूसीफर को अच्छी तरह से पता था. ಈ ರೀತಿಯಾಗಿ ಮನುಷ್ಯರನ್ನು ದೇವರು ಸೃಷ್ಟಿ ಮಾಡಿದ್ದು ದೇವರನ್ನು ಆರಾಧಿಸುವುದಕ್ಕಾಗಿ ಎಂಬುದಾಗಿ ಲೂಸಿಫರಿಗೆ ಗೊತ್ತಿತ್ತು. इसलिए उसने जो है मनुष्य को जो है पाप में मोहित किया. ಈ ರೀತಿಯಾಗಿ ಆದ ಕಾರಣ ಲೂಸಿಫರ್ನು ರೀತಿಯಾಗಿ ಮನುಷ್ಯರನ್ನು ಪಾಪಕ್ಕೆ ಮೋಹಿಸಿದನು. ताकि इंसान मनुष्य आदम उसका जगह न ले. ಈ ರೀತಿಯಾಗಿ ಆತನ ಸ್ಥಾನವನ್ನು ಆದಾಮನು ಅಂದರೆ ಮನುಷ್ಯನು ಆತನ ಸ್ಥಾನ ತೆಗೆದುಕೊಳ್ಳಬಾರದು ಎಂಬುದಾಗಿ. लेकिन परमेश्वर ने मनुष्य को नहीं छोड़ा. ಆದರೆ ದೇವರು ಮನುಷ್ಯರನ್ನು ಬಿಡಲಿಲ್ಲ. 2000 साल पहले यीशु मसीह को संसार में भेजा, 2 ವರ್ಷಗಳ ಹಿಂದೆ ಯೇಸು ಸ್ವಾಮಿಯನ್ನು ಭೂಮಿಗೆ ಕಳಿಸಿಕೊಟ್ಟರು ದೇವರು. ताकि फिर दोबारा हम उसी स्थान पर आए, ಮತ್ತೆ ಅದೇ ಸ್ಥಾನಕ್ಕೆ ನಾವು ಬರುವುದಕ್ಕಾಗಿ, जिस स्थान पर परमेश्वर ने सबसे पहले मनुष्य के लिए एक योजना बनाया था. ರೀತಿಯಾಗಿ ಮನುಷ್ಯರಿಗೆ ಮೊದಲೇ ದೇವರು ಒಂದು ಯೋಚನೆ ಮಾಡಿಟ್ಟಿದ್ದರು. सो आपका स्थान, ನಿಮ್ಮ ಸ್ಥಾನ ಯಾವುದು? ओके, बहुत ही इंपॉर्टेंट स्थान है. ನಿಮಗೆ ಪ್ರಾಮುಖ್ಯವುಳ್ಳಂತ ಒಂದು ಸ್ಥಾನ क्योंकि ಇದೆ. एक समय आने वाला है, ಒಂದು ಸಮಯ ಬರಲಿದೆ, चर्च में जो कुछ भी होता है, ಸಭೆಯಲ್ಲಿ ಏನೆಲ್ಲ ನಡೆಯುತ್ತದೋ, जैसे कि ब्रेड एंड वाइन, ऑफरिंग, प्रचार, चंगाई, ये सारी चीजें एक समय पर खत्म होने वाली है. ಒಂದು ದಿನ ಈ ರೀತಿಯಾಗಿ ನಾವು ಭಾಗವಹಿಸುವಂತ ತೆಗೆದುಕೊಳ್ಳುವಂತ ಒಂದು ಕರ್ತನ ಮೇಜು ಹಾಗೂ ನಾವು ಈ ರೀತಿಯಾಗಿ ದಶಮ ಭಾಗ ಕೊಡುತ್ತೇವೆ, ಕಾಣಿಕೆ ಕೊಡುತ್ತೇವೆ, ವಾಕ್ಯಗಳ ನಾವು ಅದ್ಭುತಗಳನ್ನು ನೋಡುತ್ತೇವೆ. ಇದೆಲ್ಲ ಒಂದು ದಿನ ಮುಗಿಯಲಿದೆ. जब यीशु आएगा ಯೇಸು ಸ್ವಾಮಿ और ಬರುವಾಗ हम सब स्वर्ग जाएंगे, ನಾವೆಲ್ಲ ಸ್ವರ್ಗ ರಾಜ್ಯಕ್ಕೆ तो ये ಹೋಗಲಿದ್ದೇವೆ. सारी बातें नहीं होगी. ಈ ಎಲ್ಲಾ ವಿಷಯಗಳು ನಡೆಯುವುದಿಲ್ಲ. वहां पर कोई प्रचार नहीं करेगा, ಅಲ್ಲಿ ಯಾವುದೇ ಒಂದು ಪ್ರಚಾರ कोई ನಡೆಯುವುದಿಲ್ಲ, बाइबल स्टडी नहीं होगा, ಯಾವುದೇ ಬೈಬಲ್ ಸ್ಟಡಿ ಇರುವುದಿಲ್ಲ, वहां पर ब्रेड एंड वाइन नहीं होगा, ಯಾವುದೇ ಒಂದು ಬ್ರೆಡ್ ಅಂಡ್ ವೈನ್ वहां ಇರುವುದಿಲ್ಲ, पर कोई किसी के लिए प्रार्थना नहीं करेगा, ಯಾರಿಗಾಗಿ ಪ್ರಾರ್ಥನೆ ಮಾಡುವುದಿಲ್ಲ. चिन्ह, चमत्कार, चंगाई, ये सारी बातें खत्म हो ಅಲ್ಲಿ जाएगी. ಸ್ವಸ್ಥತೆ, ಅದ್ಭುತ ಕಾರ್ಯಗಳು ಯಾವುದು ನಡೆಯುವುದಿಲ್ಲ. केवल एक चीज हमेशा हमेशा के लिए रहेगा. ಒಂದೇ ವಿಷಯ ಅಲ್ಲಿ ಯಾವಾಗಲೂ केवल ನಡೆಯುವಂತದ್ದಾಗಿರುತ್ತದೆ. एक चीज हमेशा हमेशा के लिए रहेगा, ಒಂದು ವಿಷಯ ಮಾತ್ರ ಅಲ್ಲಿ ಯಾವಾಗಲೂ ನಡೆಯುವಂತದ್ದಾಗಿರುತ್ತದೆ. और वो है आराधना. ಅದು ಆರಾಧನೆ, 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 वो है आराधना. ಓ ಆರಾಧನೆ. हालेलुया.
लेकिन आज हम लोग आराधना को उतना इंपॉर्टेंस नहीं देते हैं। ಆದ್ರೆ ಈ ದಿನಗಳಲ್ಲಿ ನಾವು ಆರಾಧನೆಗೆ ನಾವು ಪ್ರಾಮುಖ್ಯತೆ ಕೊಡುತ್ತಾ ಇಲ್ಲ. हमारा समय होता है 9:30 बजे, ನಮ್ಮ ಸಮಯ हम लोग 10 बजे आते हैं, 9:30 ಗಂಟೆ ಅಂದ್ರೆ 10 ಗಂಟೆಗೆ ಬರುತ್ತೇವೆ. हम लोग 11 बजे आते हैं, ನಾವು 11 ಗಂಟೆಗೆ ಬರುತ್ತೇವೆ. क्योंकि हमारे दिमाग में ऐसा बैठा हुआ है ನಮ್ಮ ಮನಸ್ಸಿನಲ್ಲಿ ಕುಳಿತುಕೊಂಡಿದೆ कि ब्रेड एंड वाइन सबसे इंपॉर्टेंट है। ರೀತಿಯಾಗಿ ಕರ್ತನ ಮೇಜು, ಆ ದ್ರಾಕ್ಷರಸ ರೊಟ್ಟಿ ಅದು ब्रेड एंड ತುಂಬಾ वाइन मिल गया ಪ್ರಾಮುಖ್ಯತೆ. तो हम स्वर्ग में चला गया। ನಮಗೆ ಆ ರೊಟ್ಟಿ ರಸ ಸಿಕ್ಕಿದ್ರೆ ನಾವು ಸ್ವರ್ಗ ರಾಜ್ಯಕ್ಕೆ ಹೋಗುತ್ತೇವೆ. कुछ लोग ब्रेड एंड वाइन लेते हैं, वापस घर पे चले जाते हैं। ಅನೇಕರು ರೊಟ್ಟಿ ರಸದಲ್ಲಿ ರೀತಿಯಾಗಿ ದೇವರ ಒಂದು ಕರ್ತನ ಮೇಜಲ್ಲಿ ಪಾಲು ಹೊಂದಿ ಮನೆಗೆ कुछ ಹೋಗುತ್ತಾರೆ. लोग केवल वचन सुनने को आते हैं, ಅನೇಕರು ದೇವರ ವಾಕ್ಯ ಕೇಳುವುದಕ್ಕಾಗಿ ಮಾತ್ರ ಬರುತ್ತಾರೆ. लेकिन आराधना को इंपॉर्टेंस नहीं देते। ಆರಾಧನೆಗೆ ಪ್ರಾಮುಖ್ಯತೆ ಕೊಡುವುದಿಲ್ಲ. जो चीज अनंत काल के लिए रहने वाला है, ಯಾವ ವಿಷಯ ಅನಂತ ಕಾಲದವರೆಗೂ ಇರುತ್ತದೋ उसको हम इंपॉर्टेंस नहीं देते। ಅದಕ್ಕೆ ನಾವು ಪ್ರಾಮುಖ್ಯತೆ ಕೊಡುತ್ತಾ ಇಲ್ಲ. और जो चीज नहीं रहने वाला है, ಯಾವ ವಿಷಯಗಳು ನಮ್ಮ ಮಧ್ಯದಲ್ಲಿ हम ಇರುವುದಿಲ್ಲವೋ उसमें दिन रात मेहनत करते हैं। ಅದಕ್ಕಾಗಿ ನಾವು ದಿನ ರಾತ್ರಿ ನಾವು ದುಡಿಯುತ್ತೇವೆ. सो इन सारी चीजों में सबसे इंपॉर्टेंट चीज क्या है? ಈ ಎಲ್ಲಾ ವಿಷಯಗಳಲ್ಲಿ ಪ್ರಾಮುಖ್ಯತೆ ಉಳ್ಳದ್ದು ಯಾವುದು? आराधना, ಆರಾಧನೆ, आराधना। ಆರಾಧನೆ. सो आराधना को हमें वो महत्व स्थान हमको देना चाहिए। ಆರಾಧನೆಗೆ ನಾವು ಆ ಪ್ರಾಮುಖ್ಯತೆ ಕೊಡಬೇಕು. क्या हम देंगे? ನಾವು ಕೊಡುತ್ತೇವಾ? अब तक नहीं दिया रहेगा, लेकिन हमें देना सीखना चाहिए, क्योंकि यही चीज हमारे साथ में जाने वाली है। ಇದುವರೆಗೂ ಕೊಡದೆ ಇರಬಹುದು, ಆದ್ರೆ ಇನ್ನು ಮುಂದೆ ಆರಾಧನೆಗೆ ಪ್ರಾಮುಖ್ಯತೆ ಕೊಡಬೇಕು. ಇದೇ ನಮ್ಮ ಜೊತೆ ಹೋಗಲಿದೆ. प्रकाशित वाक्य उसका 14वां अध्याय और 7वां वचन कन्नड़ा में और हिंदी में जो है हम उसको पढ़ेंगे। भाई हमारा कन्नड़ा में पढ़ेगा, ओके। सो कोई जो है हिंदी में पढ़िए, ताकि जो है हम सब सुन सके, क्योंकि वचन सुनना बहुत जरूरी है। और वचन हमको क्या कहता है इन दिनों में सुनना जरूरी है, और उसी के अनुसार करना जरूरी है। ವಾಕ್ಯ ಏನು ಹೇಳ್ತದೆ ನೋಡಿಕೊಳ್ಳಬೇಕು, ಅದರ ಪ್ರಕಾರ ನಾವು ನಡೆದುಕೊಳ್ಳಬೇಕು. ಪ್ರಕಟಣೆಗಳು 14ನೇ ಅಧ್ಯಾಯ 7ನೇ ವಾಕ್ಯ. हमको परंपरा में नहीं जाना है, ಒಂದು ಸಂಪ್ರದಾಯದಲ್ಲಿ ನಾವು ಹೋಗಬಾರದು. ओके। इसने किया उसने किया इसलिए हमको करना है, ऐसा नहीं। वचन कहता है तो हमको करना है। ಈ ಮನುಷ್ಯರು ಮಾಡಿದ್ರು ಆ ಮನುಷ್ಯರು ಮಾಡಿದ್ರು ಎಂಬುದಾಗಿ ಮಾಡಬಾರದು. ವಾಕ್ಯ ಹೇಳುವ ಪ್ರಕಾರ ನಾವು ಮಾಡಬೇಕು. बाइबल कहता है फियर गॉड, परमेश्वर को डरो, ದೇವರ ವಾಕ್ಯ ಹೇಳುತ್ತದೆ ದೇವರಲ್ಲಿ ಭಯಪಡಿರಿ, और परमेश्वर को महिमा दो, ಆ ದೇವರಿಗೆ ಮಹಿಮೆ ಕೊಡಿರಿ. क्योंकि न्याय का समय आ चुका है। ಯಾಕೆಂದ್ರೆ ನ್ಯಾಯ ತೀರ್ಪು ಮಾಡುವಂತ ಒಂದು ಸಮಯ ಬಂದಿದೆ. आराधना करो, ಆರಾಧನೆ ಮಾಡಿರಿ, and worship him। ದೇವರನ್ನು ಮಹಿಮೆ ಪಡಿಸಿರಿ. हालेलुया। न्याय का समय आ रहा है, कितने लोगों को विश्वास है? ನ್ಯಾಯ ತೀರ್ಪು ಬರ್ತಾ ಇದೆ, ಎಷ್ಟು ಜನಕ್ಕೆ ವಿಶ್ವಾಸವಿದೆ? वचन क्या कहता है? ದೇವರ ವಾಕ್ಯ ಏನೇನು ಹೇಳ್ತದೆ? ओके, डरो, ಭಯಪಡಿರಿ, ओके, और परमेश्वर को महिमा दो, ದೇವರಿಗೆ ಮಹಿಮೆ ಕೊಡಿರಿ. क्योंकि न्याय का समय आ गया है। ನ್ಯಾಯ ಸಮಯ, ನ್ಯಾಯ ತೀರ್ಪಿನ और ಸಮಯ अगर ಬಂದಿದೆ. न्याय का समय आ गया है तो हमको क्या करना है? ನ್ಯಾಯ ಸಮಯ ಬಂದಿರುವಾಗ ನಾವೇನು ಮಾಡಬೇಕು? Revelation 14:7 says worship him। ಈ ರೀತಿಯಾಗಿ ಪ್ರಕಟಣೆ 14ನೇ ಅಧ್ಯಾಯ 7ನೇ ವಾಕ್ಯ ಹೇಳುತ್ತದೆ, ಆರಾಧನೆ ಮಾಡಿರಿ. हालेलुया। ಹಾಲೆಲೂಯಾ. अगर समय नजदीक आ रहा है, परमेश्वर का वचन कहता है हमको आराधना करना है। ಸಮಯ ಹತ್ರ ಬರ್ತಾ वचन ಇರುವಾಗ हमको आराधना के बारे में जो है प्राधान्य देता है, इंपॉर्टेंस देता है। ದೇವರ ವಾಕ್ಯ ನಮಗೆ ಆರಾಧನೆ ಕುರಿತಾಗಿ ಪ್ರಾಮುಖ್ಯತೆಯನ್ನು ತೋರಿಸಿಕೊಡುತ್ತದೆ. ओके, मनुष्य का जो है या सारे सृष्टि का कहिए, ओके, एक परम जो है उनका कर्तव्य है, वो यह है कि हमने परमेश्वर की आराधना करनी है। ಈ ರೀತಿಯಾಗಿ ಮನುಷ್ಯರಲ್ಲಿ ಒಂದು ಪ್ರಾಮುಖ್ಯವಾದ ಒಂದು ಜವಾಬ್ದಾರಿ ಇದೆ, ಅದು ದೇವರನ್ನು ನಾವು ಆರಾಧಿಸುವುದೊಂದೇ. ओके, जो सृष्टि करता है उसको आराधना करने के लिए केवल इंसान ही नहीं, बल्कि सूरज, चंद्रमा, तारे, सारे भूमंडल के जितने भी सृष्टि है, ये सारों को परमेश्वर ने उसकी आराधना करने के लिए बनाया है। ಈ ರೀತಿಯಾಗಿ ಮನುಷ್ಯರು ಮಾತ್ರವಲ್ಲದೆ ದೇವರು ಸೃಷ್ಟಿ ಮಾಡಲ್ಪಟ್ಟಿದ್ದ ಸೂರ್ಯ, ಚಂದ್ರ, ನಕ್ಷತ್ರಗಳು, ಇಡೀ ಸೃಷ್ಟಿಯು ಆತನನ್ನು ಆರಾಧಿಸಬೇಕು ಎಂಬುದಾಗಿ ದೇವರು ಸೃಷ್ಟಿ ಮಾಡಿದ್ದಾರೆ. मत्ती रचित सुसमाचार उसका 4वां अध्याय और 10वां वचन, उसका जो दूसरा भाग है, लेकिन हम पूरा वचन अगर पढ़ेंगे, ಮತ್ತಾಯನು ಬರೆದ ರೀತಿಯಾಗಿ 4ನೇ ಅಧ್ಯಾಯ 10ನೇ ವಾಕ್ಯ ನಾವು ನೋಡಿಕೊಳ್ಳುವಾಗ, शैतान आकर यीशु मसीह को कहता है कि तू दंडवत करो और मेरी आराधना करो, मैं ये सारा चीज तुमको दे दूंगा। ಸೈತಾನನು ಯೇಸುವಿನ ಬಳಿ ಬಂದು ನನಗೆ ಅಡ್ಡ ಬೀಳು, ನನಗೆ ಆರಾಧನೆ ಮಾಡು, ಈ ಎಲ್ಲಾ ಒಂದು ಸೃಷ್ಟಿ ನಾನು ನಿನಗೆ ಕೊಡುತ್ತೇನೆ ಎಂಬುದಾಗಿ ಹೇಳುತ್ತಾನೆ. शैतान भी आराधना चाहता है। ಸೈತಾನನು ಕೂಡ ಆರಾಧನೆಯನ್ನು ಬಯಸುತ್ತಾನೆ. इस संसार के लोग भी अपने आप को
जो है आराधना लेने के लिए वे कोशिश करते हैं, ಈ ಲೋಕದಲ್ಲಿ ಜನರು ಕೂಡ ನನ್ನನ್ನು ಆರಾಧಿಸಬೇಕು ಎಂಬುದಾಗಿ ಬಯಸುತ್ತಾರೆ. लेकिन वचन क्या कहता है आराधना के बारे में? ದೇವರ ವಾಕ್ಯ ಏನು ಹೇಳುತ್ತದೆ ಆರಾಧನೆ ಕುರಿತಾಗಿ? आराधना करने की योग्य कौन है? ಆರಾಧನೆಗೆ ಯೋಗ್ಯನು ಯಾರು? ओके, यीशु मसीह ने कहा केवल परमेश्वर की आराधना करनी है, ಯೇಸು ಸ್ವಾಮಿ ಹೇಳಿದ್ರು ದೇವರಿಗೆ ಮಾತ್ರ ನಾವು ಆರಾಧನೆಯನ್ನು ಮಾಡಬೇಕು, और केवल उसी को हमें जो है सेवा करनी है. ಬರೀ ದೇವರಿಗೆ ಮಾತ್ರ ನಾವು ಆರಾಧನೆ ಮಾಡಬೇಕು. हालेलुया. See, worship, आराधना ये परमेश्वर के लिए ही बना हुआ ಈ है. ರೀತಿಯಾಗಿ ದೇವರಿಗಾಗಿ ಮಾತ್ರ ಈ ಆರಾಧನೆ ಮಾಡಲ್ಪಟ್ಟಿದೆ. और अगर हम वही नहीं करते हैं तो मेरा सवाल है कि हम क्या करते हैं? ಅದನ್ನೇ ನಾವು ಮಾಡದೇ ಇದ್ದರೆ ಮತ್ತೆ ನನ್ನ ಪ್ರಶ್ನೆ ಇದಾಗಿದೆ, ನಾವು ಇನ್ನೇನ್ ಮಾಡ್ತೇವೆ? जब हम आते हैं सुबह ನಾವು ಬೆಳಗಿನ ಚಾವದಲ್ಲಿ ಬರುತ್ತೇವೆ, तो क्या हम आराधना लेकर आते हैं? ಆರಾಧನೆಯನ್ನು ತೆಗೆದುಕೊಂಡು ಬರುತ್ತೇವೆ. क्योंकि आराधना के योग्य ही परमेश्वर है. ಆರಾಧನೆಗೆ ಯೋಗ್ಯನು ದೇವರೇ. बाकी सारा काम हम हमारे लिए करते हैं. ಎಲ್ಲ ಬಾಕಿ ಎಲ್ಲಾ ಕೆಲಸಗಳು ನಮಗಾಗಿ ನಾವು ಮಾಡಿಕೊಳ್ತೇವೆ. The Lord's table हमारे लिए, ಇದು ನಮಗಾಗಿ, हाँ? प्रभु Okay. भोजन हमारे लिए है. ಕರ್ತನ ಮೇಚು ನಮಗಾಗಿ, ओके, ऑफरिंग हमारे लिए है, ದಶಮ ಭಾಗ ಕಾಣಿಕೆ ನಮಗಾಗಿ, वचन हमारे लिए है, ವಾಕ್ಯ ನಮಗಾಗಿ, चंगाई हमारे लिए है. ಸ್ವಸ್ಥತೆ ಬಿಡುಗಡೆ ನಮಗಾಗಿ. लेकिन आराधना ಆರಾಧನೆ ಯಾರಿಗೆ? किसके लिए है? See? अगर वो ही नहीं किया तो हमने क्या किया? ಅದನ್ನೇ ನಾವು ಮಾಡದೆ ಹೋದರೆ ನಾವು ಇನ್ನೇನು ಮಾಡಿದ್ವು? हम सब अपने लिए करते हैं, लेकिन परमेश्वर का जो स्थान है हम उसको जो है स्टार्टर बोलकर हम छोड़ देते हैं. ಈ ರೀತಿಯಾಗಿ ನಾವು ನಮಗಾಗಿ ಎಲ್ಲವನ್ನು ಮಾಡಿಕೊಳ್ಳುತ್ತೇವೆ, ಆದ್ರೆ ದೇವರಿಗೆ ಸಲ್ಲಬೇಕಾದದನ್ನು ನಾವು ಮಾಡುವುದಿಲ್ಲ. ओके, आराधना केवल परमेश्वर का है, सेवा केवल परमेश्वर की करनी है, और ये आराधना ही एक समय है जहां पर वो कर सकते हैं. ಆರಾಧನೆ ದೇವರಿಗೆ ಸಲ್ಲಿಸಬೇಕು, ದೇವರಿಗೆ ಆ ಸೇವೆಯನ್ನು ಸಲ್ಲಿಸಬೇಕು. कलीसिया का स्थापन, कलीसिया में सबसे अहम, सबसे इंपॉर्टेंट बात क्या होनी चाहिए? ಈ ರೀತಿಯಾಗಿ ಸಭೆಯಲ್ಲಿ ದಿನಗಳಲ್ಲಿ ಪ್ರಾಮುಖ್ಯವಾದ ಒಂದು ವಿಷಯ ಯಾವುದಾಗಿರಬೇಕು? ओके, कलीसिया में जो है उसका सबसे पहला कर्तव्य है कि जो परमेश्वर, जो उसका मस्तक है, जो उसका सिर है, उसको जो है ऊंचा उठाना चाहिए. ಈ ರೀತಿಯಾಗಿ ಸಭೆಗೆ ಪ್ರಾಮುಖ್ಯತೆ ವಿಷಯ ಇದಾಗಿರಬೇಕು. ಸಭೆಯ ತಲೆಯಾಗಿರುವಂತ ದೇವರನ್ನು, ಯೇಸು ಸ್ವಾಮಿಯನ್ನು ನಾವು ಮಹಿಮೆ ಪಡಿಸಬೇಕು. हालेलुया. ಹಲ್ಲೆಲೂಯಾ. अगर वो ही नहीं करते हैं तो हम क्यों आते हैं साथ में? ಅದನ್ನು ನಾವು ಮಾಡದೆ ಹೋದ್ರೆ ಯಾಕೆ ನಾವು ಒಟ್ಟಾಗಿ ಸೇರಿ ಬರುತ್ತೇವೆ? मेरा सबसे बड़ा सवाल है, ಇದು right? ನನ್ನ ದೊಡ್ಡ ಪ್ರಶ್ನೆ See, ಆಗಿದೆ. कलीसिया में भी आराधना, ये हमने सबसे पहला उसको स्थान देना चाहिए. ಈ ರೀತಿಯಾಗಿ ಸಭೆಯಲ್ಲೂ ಕೂಡ ಇದರಲ್ಲಿ ಒಂದು ಪ್ರಥಮ ಸ್ಥಾನ ದೇವರು ನಮಗೆ ಕೊಡಬೇಕು. हालेलुया. केवल सारा सृष्टि नहीं, बल्कि जो है हमको ये बात समझना चाहिए कि कलीसिया में जो भी हम काम करते हैं, अगर आराधना को प्राधान्य नहीं देते हैं, बाकी सारा काम ये हमारे जो है हमने ये हमारे फायदे में नहीं रहेगा. ಈ ರೀತಿಯಾಗಿ ನಾವು ಆರಾಧನೆ ಮಾಡದೆ ಹೋದರೆ ಬಾಕಿ ನಮಗೆ ರೀತಿಯಾಗಿ ಏನೆಲ್ಲ ನಾವು ಮಾಡುತ್ತೇವೋ ಅದು ನಮಗೆ ಆಶೀರ್ವಾದವಾಗಿರುವುದಿಲ್ಲ ಎಂಬುದಾಗಿ ನೋಡುತ್ತೇವೆ. ये हमारा सबसे प्रथम कर्तव्य है कि हमने हमारा मस्तक को ऊंचा उठाना है. ಈ ರೀತಿಯಾಗಿ ಪ್ರಾಮುಖ್ಯವಾದ ಒಂದು ವಿಷಯ ಇದಾಗಿದೆ. ನಮ್ಮ ಸೃಷ್ಟಿಕರ್ತನನ್ನು ನಾವು ಆರಾಧಿಸಬೇಕು. यहाँ हम इसलिए आते हैं कि हम यीशु मसीह जो हमारा मस्तक है, हम उसको महिमा दे, हम उसको ऊंचा उठाएं. ಈ ರೀತಿಯಾಗಿ ನಾವು ಇಲ್ಲಿ ಬರುವುದು ದೇವರನ್ನು ಆರಾಧಿಸುವುದಕ್ಕಾಗಿ, ಯೇಸುವಿನ ನಾಮವನ್ನು ನಾವು ಮಹಿಮೆ ಪಡಿಸುವುದಕ್ಕಾಗಿ. पहला पत्रस उसका दूसरा अध्याय और 9वां वचन. ಮೊದಲನೇ ಪೇತ್ರನು 2ನೇ ಅಧ್ಯಾಯ 9ನೇ ವಾಕ್ಯ. ओके, परमेश्वर ने हमको क्या बनाया है? ದೇವರು ರೀತಿಯಾಗಿ ಯಾವ ರೀತಿ ನಮ್ಮ It says, आप, ओके, कौन है? ನೀವು ಯಾರಾಗಿದ್ದೀರಾ? कौन है? हम लोग कौन है? ನಾವು ಯಾರಾಗಿದ್ದೇವೆ? हाँ? परमेश्वर ने हमको एक चुना हुआ वंश बनाया है. यू आर अ चोजन जनरेशन. ದೇವರು ನಮ್ಮನ್ನು ಆರಿಸಿಕೊಂಡಂತದ್ದು ಜನಾಂಗ. दूसरा, हम क्या है? ನಾವು ಬೇರೆ ಇನ್ನೊಂದು, हम राज्य के याजक हैं. ನಾವು राज्य के याजक. ಯಾಜಕರಾಗಿದ್ದೇವೆ. ಓಕೆ, ರಾಜ್ಯದ ಪ್ರಜೆಗಳಾಗಿದ್ದೇವೆ. हालेलुया. और तीसरा बात कहता है कि हम पवित्र जो है राष्ट्र है, चुना हुआ वंश है. ಈ ರೀತಿಯಾಗಿ ಮೂರನೇ ವಿಷಯ ಹೇಳುತ್ತದೆ, ಆರಿಸಿಕೊಂಡಂತ ಒಂದು ಜನಾಂಗ, ಒಂದು ಪರಿಶುದ್ಧವಾದ ಒಂದು ರಾಜ್ಯ ವಂಶ ಎಂಬುದಾಗಿ. और हमें क्यों बनाया है? ನಮ್ಮನ್ನು ಯಾಕೆ ಸೃಷ್ಟಿ ಮಾಡಿದ್ದಾರೆ? ताकि हम परमेश्वर की महिमा प्रकट करें. ಈ ರೀತಿಯಾಗಿ ದೇವರ ಮಹಿಮೆಯನ್ನು To show forth ಪ್ರಕಟಪಡಿಸುವುದಕ್ಕಾಗಿ, his praises.
ದೇವರನ್ನು ಮಹಿಮೆ ಪಡಿಸುವುದಕ್ಕಾಗಿ. अगर वही हम नहीं कर रहे हैं तो ಅದನ್ನೇ ನಾವು ಮಾಡದೇ ಇದ್ದರೆ ओके कलीसिया में हम क्यों आ रहे हैं? ಯಾಕೆ ನಾವು ಸಭೆಗೆ ಬರುತ್ತಾ ಇದ್ದೇವೆ? हम राज्य के याजक क्यों हैं? ನಾವು ಯಾಕೆ ಆ ರಾಜ್ಯದ चुने हुए ಪ್ರಜೆಗಳಾಗಿದ್ದೇವೆ? वंश क्यों हैं? ನಾವು ಆರಿಸಿಕೊಂಡ ಜನಾಂಗ ಎಂಬುದಾಗಿ ಹೇಳಿಕೊಳ್ಳುತ್ತೇವೆ. पवित्र राष्ट्र क्यों हैं? ರೀತಿಯಾಗಿ ಪವಿತ್ರವಾದ ರಾಷ್ಟ್ರ ಎಂಬುದಾಗಿ ಹೇಳಿಕೊಳ್ಳುತ್ತೇವೆ. ताकि हम परमेश्वर की महिमा प्रकट करें. ರೀತಿಯಾಗಿ ನಾವು ದೇವರಿಗೆ ಮಹಿಮೆ ಕೊಡುವುದಕ್ಕಾಗಿ. जिन्होंने हमें अंधकार से प्रकाश में लाया ಕತ್ತಲಿಂದ ದೇವರು ನಮ್ಮನ್ನು ಪ್ರಕಾಶಕ್ಕೆ ಬೆಳಕಿಗೆ ತಂದರು. ताकि हम परमेश्वर की महिमा प्रकट करें. ಕಾರಣ ನಾವು ದೇವರಿಗೆ ಮಹಿಮೆ ಕೊಡಬೇಕೆಂದು. अगर वही नहीं करते हैं हम ಅದನ್ನೇ ನಾವು ಮಾಡದೆ ಹೋದರೆ ओके तो जिस कारण के लिए परमेश्वर ने हमको बनाया है वो हम चूक जाते हैं. ಈ ರೀತಿಯಾಗಿ ಯಾವ ಕಾರಣಕ್ಕಾಗಿ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ರು ಅದನ್ನು ನಾವು ಬಚ್ಚಿಡುತ್ತೇವೆ. यीशु मसीह ने आराधना को सबसे इंपॉर्टेंट स्थान दिया. ಯೇಸು ಸ್ವಾಮಿ ಆರಾಧನೆಗೆ ಪ್ರಾಮುಖ್ಯವಾದ ಒಂದು ಸಮಯವನ್ನು ಒಂದು ಪ್ರಥಮ ಸ್ಥಾನವನ್ನು ಕೊಟ್ಟರು. हालेलुया. ಹಲ್ಲೆಲೂಯಾ. मत्ती रचित सुसमाचार उसका 22वां अध्याय ಮತ್ತಾಯನು ಬರೆದ ಪತ್ರಿಕೆ 22ನೇ ಅಧ್ಯಾಯ और 38 और 39 वचन 38-39. ಓಕೆ 38 39 36ರಿಂದ 38 ओके वहां पर क्या लिखा हुआ है? ಅಲ್ಲಿ ಏನು ಬರೆಯಲ್ಪಟ್ಟಿದೆ? कि तू अपना परमेश्वर को अपने सारे हृदय से ನೀನು ನಿನ್ನ ದೇವರನ್ನು ನಿನ್ನ ಹೃದಯ ಅಂತರಾಳದಿಂದ पूरे मन से ಪೂರ್ತಿ ಮನಸ್ಸಿನಿಂದ पूरे शक्ति से ಪೂರ್ತಿ ಶಕ್ತಿಯಿಂದ हालेलुया. सही ओके खाली एक दो चीज नहीं पूरे हृदय से ಪೂರ್ಣ ಹೃದಯದಿಂದ पूरे मन से ಪೂರ್ಣ ಮನಸ್ಸಿನಿಂದ और पूरे शक्ति से ಪೂರ್ಣ ಶಕ್ತಿಯಿಂದ हमको क्या करना है? ನಾವೇನು ಮಾಡಬೇಕು? आराधना करना है. परमेश्वर से प्रेम करना है. परमेश्वर ದೇವರನ್ನು को भय रखना ಪ್ರೀತಿಸಬೇಕು, है. ದೇವರನ್ನು ಪ್ರೀತಿಸಬೇಕು, ದೇವರಲ್ಲಿ ಭಯ ಇಡಬೇಕು, परमेश्वर की सेवा करनी है. ದೇವರಿಗೆ ಸೇವೆ ಮಾಡಬೇಕು. यीशु ने आराधना को एक प्रथम स्थान दिया है. ಯೇಸು ಸ್ವಾಮಿ ಆರಾಧನೆಗೆ ಒಂದು ಪ್ರಥಮ ಸ್ಥಾನವನ್ನು ಕೊಟ್ಟಿದ್ದಾರೆ. प्रकाशित वाक्य उसका 15वां अध्याय और 4था वचन. ಪ್ರಕಟಣೆಗಳು 15ನೇ ಅಧ್ಯಾಯ 4ನೇ ವಾಕ್ಯ. ओके एक ऐसा चित्र दिया गया है आराधना का जो हम अगर उसको देखेंगे तो हमें आराधना करने के लिए प्रोत्साहन होना चाहिए. ಈ ರೀತಿಯಾಗಿ ಒಂದು ಚಿತ್ರ ಕೊಡಲ್ಪಟ್ಟಿದೆ. ರೀತಿಯಾಗಿ ಅದನ್ನು ನೋಡುವಾಗ ದೇವರನ್ನು ಆರಾಧಿಸುವುದಕ್ಕಾಗಿ ನಮಗೆ ಪ್ರೋತ್ಸಾಹ ಸಿಗಬೇಕು. प्रार्थना में भी यीशु ने आराधना को प्राधान्य दिया है, इंपॉर्टेंस दिया है. ಪ್ರಾರ್ಥನೆಯಲ್ಲೂ ಕೂಡ ಯೇಸು ಸ್ವಾಮಿ ಆರಾಧನೆಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. जब उन्होंने प्रार्थना सिखाया ಅವರು ಪ್ರಾರ್ಥನೆ ಮಾಡುವುದಕ್ಕೆ ಕಲಿಸಿಕೊಡುವಾಗ लूका रचित सुसमाचार उसका 11वां अध्याय पहले वचन से पहले 2 वचन में ऐसा लिखा है. ಲೂಕನು ಬರೆದ ಪತ್ರಿಕೆ 11ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ जब ಬರೆಯಲ್ಪಟ್ಟಿದೆ. चेले आए कहे कि यीशु हमको भी प्रार्थना करने सिखाओ. ಶಿಷ್ಯರು ಯೇಸು ಸ್ವಾಮಿ ಬಳಿ ಬಂದು ಯೇಸುವೆ ಗುರುವೇ ನಮಗೂ ಪ್ರಾರ್ಥನೆ ಮಾಡುವುದಕ್ಕೆ ಕಲಿಸಿಕೊಡಿರಿ. यीशु ने कहा ಯೇಸು ಸ್ವಾಮಿ ಹೇಳಿದರು, हे हमारे स्वर्गीय पिता ನಮ್ಮ ಸ್ವರ್ಗದಲ್ಲಿ ವಾಸ ಮಾಡುತ್ತ ನಮ್ಮ तेरा ತಂದೆಯೇ, नाम पवित्र माना जाए. ನಿನ್ನ ನಾಮ ಪವಿತ್ರ ಎಂದು ಎನಿಸಲ್ಪಡಲಿ. ये प्रार्थना चर्च खत्म होने के बाद बोलने के लिए नहीं कहा गया है. ಈ ರೀತಿಯಾಗಿ ಸಭೆ ನಂತರ ಈ ಪ್ರಾರ್ಥನೆ ಮಾಡುವುದಕ್ಕಾಗಿ ಹೇಳಲಿಲ್ಲ. बहुत सारे कलीसिया में जब सभा खत्म होता है तो इसको दी एंडिंग प्रेयर बोलते हैं. ಅನೇಕ ಸಭೆಗಳಲ್ಲಿ ಈ ರೀತಿಯಾಗಿ ಇದು ಒಂದು ಸಭೆ ಮುಗಿಯುವಾಗ ಮಾಡುತ್ತಾರೆ. ये एंडिंग प्रेयर नहीं, ये ಇದು बिगिनिंग प्रेयर है. ಮುಕ್ತಾಯ ಪ್ರಾರ್ಥನೆ ಅಲ್ಲ, ಇದು ಪ್ರಾರಂಭವಾದ ಪ್ರಾರ್ಥನೆ. ओके शुरुआत में हमको परमेश्वर को महिमा देना है. ಪ್ರಾರಂಭದಲ್ಲಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸಬೇಕು. उसका पहला पार्ट क्या कहता है? ಅದು ಮೊದಲನೇ ಭಾಗ ಏನು ಹೇಳುತ್ತದೆ? ए हमारे स्वर्गीय पिता ನಮ್ಮ ಸ್ವರ್ಗೀಯ ತಂದೆಯೇ, तेरा नाम ನಿನ್ನ ನಾಮ पवित्र माना जाए. ಪವಿತ್ರ ಎನಿಸಲ್ಪಡಲಿ. ये हम आराधना में करते हैं. ಇದು ನಾವು ಆರಾಧನೆ ಭಾಗದಲ್ಲಿ ಮಾಡುತ್ತೇವೆ. यीशु मसीह ने मांगने से पहले परमेश्वर को कैसे आराधना देना है ये हमको सिखाया. ರೀತಿಯಾಗಿ ನಾವು ಕೊಡೋದಕ್ಕಿಂತ ಮುಂಚೆ ನಾವು ಯಾವ ರೀತಿ ದೇವರನ್ನು ಆರಾಧಿಸಬೇಕೆಂಬುದಾಗಿ ನಮಗೆ ಕಲಿಸಿಕೊಟ್ಟಿದ್ದಾರೆ. उसके बाद में जो है हम देखते हैं कि तेरी इच्छा पूरी हो, तेरा राज्य आए, फिर जो है हम बाकी सारी चीजें हम देखते हैं. ಅದರ ನಂತರ ನಿನ್ನ ಚಿತ್ತ ನೆರವೇರಲಿ, ನಿನ್ನ ರಾಜ್ಯ ಬರಲಿ, ಈ ಬಾಕಿ ಉಳಿದಂತ ವಿಷಯಗಳನ್ನು ನೋಡಿಕೊಳ್ಳುತ್ತೇವೆ. परमेश्वर की इच्छा कैसे जानेंगे हम? ರೀತಿಯಾಗಿ ದೇವರ ಚಿತ್ತ ಏನು ಎಂಬುದಾಗಿ ಯಾವ ರೀತಿ उसका राज्य कैसे हम ಕಲಿತುಕೊಳ್ಳುತ್ತೇವೆ, जानेंगे? ಆತನ ರಾಜ್ಯ ಏನು ಎಂಬುದಾಗಿ ತಿಳಿದುಕೊಳ್ಳುತ್ತೇವೆ. हालेलुया. ಹಲ್ಲೆಲೂಯಾ. जब हम आराधना ही नहीं करेंगे तो परमेश्वर की इच्छा कैसे जानेंगे? ನಾವು ಆರಾಧನೆ ಮಾಡದೆ ಹೋದ್ರೆ ದೇವರ ಚಿತ್ತ ಏನು ಎಂಬುದಾಗಿ ಯಾವ ರೀತಿ ನಾವು ತಿಳಿದುಕೊಳ್ಳಲು You ಸಾಧ್ಯ? know, even instruments and all that, आराधना के पहले सब सेट हो जाना चाहिए. ಈ ರೀತಿಯಾಗಿ ಆರಾಧನೆಯ ಸಮಯಕ್ಕೆ ಮೊದಲೇ ಎಲ್ಲಾ ವಾದ್ಯ ಮೇಧಗಳು ಸೆಟ್ ಆಗಿರಬೇಕು. ओके क्योंकि कभी कभी ऐसा होता है आराधना के टाइम में हम दूसरे काम करने में लग जाते हैं. ಅನೇಕ ಸಮಯದಲ್ಲಿ ಆರಾಧನೆ ಮಧ್ಯದಲ್ಲಿ ರೀತಿಯಾಗಿ ಬೇರೆ ಕೆಲಸಗಳನ್ನು ನಾವು ಮಾಡಿಕೊಳ್ಳುವುದುಂಟು. Praise the Lord.
सी परमेश्वर को जो है उसका स्थान देना चाहिए। ದೇವರಿಗೆ ಆತನ ಸಮಯ ಆತನ ಆ ಸ್ಥಾನ ಆತನಿಗೆ ಕೊಡಬೇಕು. तेरा नाम पवित्र माना जाए। ನಿನ್ನ ನಾಮ ಮಹಿಮೆ ಪಡಲಿ. ओके, ये हम पवित्र आराधना में करते हैं। ಇದನ್ನು ನಾವು ಆರಾಧನೆಯಲ್ಲಿ ನಾವು ಮಾಡುತ್ತೇವೆ. यीशु मसीह ने हमको सिखाया ಯೇಸು ಸ್ವಾಮಿ ನಮಗೆ ಕಲಿಸಿಕೊಟ್ಟಿದ್ದಾರೆ कि आराधना मांगने से पहले हमको आराधना करनी ಈ चाहिए। ರೀತಿಯಾಗಿ ಕೇಳುವುದಕ್ಕಿಂತ ಏನನ್ನಾದ್ರೂ ಕೇಳುವುದಕ್ಕಿಂತ ಮುಂಚೆ ನಾವು ದೇವರನ್ನು ಆರಾಧಿಸಬೇಕು. क्यों हमें आराधना करनी है? ಯಾಕೆ ನಾವು ಆರಾಧನೆ ಮಾಡಬೇಕು? हाँ? क्योंकि अगर केवल हम मांगते ही रहेंगे तो हम कैसे लोग कहलाएंगे? ಈ ರೀತಿಯಾಗಿ ನಾವು ಬರೀ ಕೇಳುತ್ತಲೇ ಇದ್ದರೆ ಯಾವ ರೀತಿ ನಾವು ದೇವರ ಮಕ್ಕಳಿಂದ ಎನಿಸಿಕೊಳ್ಳುತ್ತೇವೆ? आराधना नहीं कर रहे हैं, केवल मांग रहे हैं, तो ऐसे लोगों को क्या कहेंगे? ಈ ರೀತಿಯಾಗಿ ಆರಾಧನೆ ಮಾಡದೆ ಬರೀ ಕೇಳುತ್ತಾ ಇರುತ್ತಾರೆ ಅಂತವ್ರನ್ನ ನಾವೇನ್ ಹೇಳುತ್ತೇವೆ? सोचिए, राजा बैठा है सिंहासन पर, ರಾಜನು ಸಿಂಹಾಸನದಲ್ಲಿ ಕುಳಿತಿದ್ದಾನೆ. आप उसके सामने आएंगे ಈ ರೀತಿಯಾಗಿ ರಾಜನ ಮುಂದೆ ನೀವು ಬರುತ್ತೀರಾ? और अगर आप केवल मांगते ही रहेंगे तो राजा क्या सोचेगा? ನೀವು ಏನನ್ನಾದ್ರೂ ಬರೀ ಕೇಳುತ್ತಾರೆ ಇದ್ರೆ ರಾಜನು ಏನ್ ಹೇಳ್ತಾನೆ? हाँ? कभी देखा है राजा सिंहासन पर बैठता है? ಈ ರೀತಿಯಾಗಿ ರಾಜನ ಸಿಂಹಾಸನದಲ್ಲಿ ಕುಳಿತಿರುವುದು ನೀವು ನೋಡಿದ್ದೀರಾ? हाँ? हमारे दिनों में तो हमने नहीं देखा है, लेकिन पिक्चरों में देखा हो, ನಮ್ಮ ದಿನಗಳನ್ನ ನೋಡಿಲ್ಲ, ಆದ್ರೆ ಚಿತ್ರಗಳಲ್ಲಿ ನಾವು ಪುಸ್ತಕಗಳನ್ನು ನೋಡಿದ್ದೇವೆ. जहाँ पर जो है महल का सीन है, जहाँ पर सिंहासन का जो है चित्र है, जहाँ पर राजा आता है। ಈ ರೀತಿಯಾಗಿ ಆ ಸಿಂಹಾಸನವು ಇರುತ್ತದೆ, ಅಲ್ಲಿ ರಾಜನು ಬರುತ್ತಾನೆ ಅಂತ ಒಂದು ಚಿತ್ರಗಳು जब ನೋಡಿದ್ದೇವೆ. राजा आता है तो क्या कहते हैं? ಆ ರಾಜನು ಬರುವಾಗ ಏನ್ ಹೇಳುತ್ತೇವೆ? हाँ, सब लोग जो है उस खड़े हो जाते हैं और सबसे पहले जो है राजा का जो है स्वागत करते हैं। ಈ ರೀತಿಯಾಗಿ ಎಲ್ಲ ಎದ್ದು ನಿಂತುಕೊಂಡು ರಾಜನನ್ನು ಸ್ವಾಗತ ಮಾಡುತ್ತಾರೆ. शहनशाहों के शहनशाह, ರಾಜರ ರಾಜ, हाँ? राजाधि राजा, हाँ? सेनापति का सेनापति, क्या जो भी है बोलते रहते हैं। हाँ? ओके, पधार रहे हैं, सब लोग खड़े होके राजा की, राजा की, राजा की, ये क्या करते हैं? ಈ ರೀತಿಯಾಗಿ ಮಾಡುತ್ತಾರೆ. करेक्ट? हम उसका जयघोष करते हैं, right? ನಾವು ರಾಜನಿಗೆ ಜಯಘೋಷವನ್ನು ಹಾಕುತ್ತೇವೆ. हम उसको महिमा देते हैं। ಆ ರಾಜನಿಗೆ फिर ಮಹಿಮೆ राजा ಕೊಡುತ್ತೇವೆ. आता है, सिंहासन पर बैठता है, ಮತ್ತೆ ರಾಜನು ಬಂದ ಸಿಂಹಾಸನದಲ್ಲಿ और फिर ಕುಳಿತುಕೊಳ್ಳುತ್ತಾನೆ. बाद में सारे लोग अपना अपना प्रोग्राम देते हैं। राजा ये होना चाहिए, राजा वो होना चाहिए, अदर- राजा ये करना चाहिए। ಅದರ ನಂತರ ರಾಜನಿಗೆ ಹೇಳ್ತಾರೆ, ರಾಜನೇ ಇದು ನಡೆಯಬೇಕು, ಇದು ಬೇಕು, ಅದು ಬೇಕು ಎಂಬುದಾಗಿ. अब ये तो हो गया संसार में। ಈ ಲೋಕದಲ್ಲಿ ಅದು ಆಯ್ತು. हमारा परमेश्वर कैसा है? ನಮ್ಮ ದೇವರು ಯಾವ ರೀತಿ ಇದ್ದಾರೆ? हाँ? शहनशाहों का शहनशाह है। ಆ ರಾಜರ ರಾಜನು, हालेलुया। ಹಲ್ಲೆಲೂಯಾ, राजाओं का राजा है, ರಾಜರ ರಾಜನು, सृष्टि करता है। ಸೃಷ್ಟಿಕರ್ತನು. और जब वो आएगा तो हमें कैसे उसको आराधना देना है? ಆತನು ಬರುವಾಗ ಯಾವ ರೀತಿ ನಾವು ಆರಾಧನೆ ಮಾಡಬೇಕು? ओके, आराधना को आते नहीं है, डायरेक्ट बीच में आके खाली मांगते रहते हैं। ಈ ರೀತಿಯಾಗಿ ಆರಾಧನೆಗೆ ಬರುವುದಿಲ್ಲ, ಆದರೆ ಮಧ್ಯೆ ಬಂದು ನಾವು ಕೇಳ್ತಾ ಇರ್ತೇವೆ. तो परमेश्वर हमारे जीवन में कैसे काम ಈ करेगा? ರೀತಿಯಾಗಿ ಮಾಡಿದರೆ ದೇವರು ಯಾವ ರೀತಿ ನಮ್ಮ So, ಜೀವಿತದಲ್ಲಿ मांगने से ಕಾರ್ಯ पहले ಮಾಡುತ್ತಾನೆ. हमको आराधना करनी चाहिए। ಕೇಳುವುದಕ್ಕಿಂತ ಮುಂಚೆ ನಾವು ದೇವರನ್ನು ಆರಾಧಿಸಬೇಕು. हालेलुया। ಹಲ್ಲೆಲೂಯಾ. ओके, आराधना इसलिए नहीं करना चाहिए क्योंकि वो हमें क्या देता है। ಈ ರೀತಿಯಾಗಿ ದೇವರು ಏನಾದ್ರೂ ಕೊಡುತ್ತಾರೆ ಎಂಬುದಾಗಿ ಹೇಳಿ ನಾವು ದೇವರನ್ನ आराधना ಆರಾಧಿಸಬಾರದು. इसलिए नहीं करना चाहिए क्योंकि हमको क्या मिलने वाला है। ಈ ರೀತಿಯಾಗಿ ನಮಗೆ ಏನೋ ಸಿಗುತ್ತದೆ ಎಂಬುದಾಗಿ ಬಯಸುತ್ತಾ ನಾವು ದೇವರನ್ನ ಆರಾಧಿಸಬಾರದು. आराधना इसलिए करना चाहिए क्योंकि वो जो है, ओके, जो उसका जो है, जो अस्तित्व है, हम उसके लिए हम आराधना करते ಈ हैं। ರೀತಿಯಾಗಿ ಆತನು ಆರಾಧನೆಗೆ ಈ ರೀತಿಯಾಗಿ ಯೋಗ್ಯನಾಗಿದ್ದಾನೆ, ಆದ ಕಾರಣ ನಾವು ಆ ದೇವರನ್ನ ಆರಾಧಿಸುತ್ತೇವೆ. हालेलुया, हालेलुया। ಹಲ್ಲೆಲೂಯಾ. आराधना का मकसद क्या है? ಈ ರೀತಿಯಾಗಿ ಆರಾಧನೆಗೆ ಕಾರಣ ಏನು? ओके, नंबर 1, हम आराधना क्यों करते हैं? ನಾವು ಯಾಕೆ ಆರಾಧನೆ ಮಾಡುತ್ತೇವೆ? क्योंकि वो सृष्टि करता है, इसलिए हम आराधना करते हैं। ಯಾಕೆಂದ್ರೆ ದೇವರು ಸೃಷ್ಟಿಕರ್ತನ, ಆದ ಕಾರಣ ನಾವು ಅದನ್ನು देखिए, ಆರಾಧನೆ ಮಾಡುತ್ತೇವೆ. आप चाहे मानो या न मानो, ನೀವು ಒಪ್ಪಿಕೊಳ್ಳಿರಿ ಒಪ್ಪಿಕೊಳ್ಳದೆ ये ಹೋಗಿರಿ, केवल चेलों के लिए नहीं है, बल्कि सारे संसार के लोगों के ಇದು लिए। ಬರೀ ಶಿಷ್ಯರಿಗೆ ಮಾತ್ರವಲ್ಲದೆ ಇಡೀ ಲೋಕಕ್ಕೆ. आप चाहेंगे या न चाहेंगे, ಈ ರೀತಿಯಾಗಿ ನೀವು ಬಯಸುವುದಾದ್ರೆ ಬಯಸದೆ ಹೋದರೂ आपको परमेश्वर की आराधना करनी है। ನೀವು ದೇವರನ್ನು ಆರಾಧಿಸಲೇಬೇಕು. क्योंकि एक समय आएगा, ಒಂದು ಸಮಯ ಬರುತ್ತದೆ, हर घुटना टेकेगा। ಎಲ್ಲಾ ಮೊಣಕಾಲುಗಳು एक समय ಉರುತ್ತವೆ. आएगा, ಒಂದು ಸಮಯ ಬರುತ್ತದೆ, हर जुबान का कबूल करेगी। ಪ್ರತಿ ನಾಲಿಗೆ एक ಒಪ್ಪುತ್ತದೆ. समय आएगा, ಒಂದು ಸಮಯ ಬರುತ್ತದೆ, लूसीफर अपना घुटना टेकेगा। ಲೂಸಿಫರ್ ಕೂಡ ತನ್ನ ಮೊಣಕಾಲು सारे ಉರುತ್ತಾನೆ. दुष्ट आत्माएं जो स्वर्गदूत से बंड किए हुए हैं, वे अपना घुटना ಈ टेकेंगे। ರೀತಿಯಾಗಿ ಎಲ್ಲಾ ರೀತಿಯಾಗಿ ದೇವದೂತರು ಯಾರು ಬೀಳಿಸಲ್ಪಟ್ಟರು ಅವರೆಲ್ಲ ಕೂಡ ಮೊಣಕಾಲು ಉರುತ್ತಾರೆ. सारे संसार के लोग, चाहे वो राजा हो, चाहे वो प्रधानमंत्री हो, चाहे वो सेनापति हो, कोई भी क्यों ना हो,
हर एक जन परमेश्वर के सामने झुककर उसकी आराधना करेंगे। ಲೋಕದಲ್ಲಿ ಎಲ್ಲಾ ಜನರು ಯಾರೇ ಆಗಿರಬಹುದು, ಪ್ರಧಾನ ಮಂತ್ರಿ ಆಗಿರ್ಬೋದು, ಎಂತ ದೊಡ್ಡ ಮನುಷ್ಯರಾಗಿರ್ಬೋದು, ಆತನ ಮುಂದೆ ಮೊಣಕಾಲೂರಬೇಕು. हालेलुया। ಹಲ್ಲೆಲೂಯಾ. वो तो जबरदस्ती होगा, ರೀತಿಯಾಗಿ ಅದು ಬಲವಂತವಾಗಿ ಮಾಡಲ್ಪಡುತ್ತದೆ. लेकिन हमारे लिए ಆದ್ರೆ ನಮಗೆ क्या जबरदस्ती है? ಇದು ಬಲವಂತವಾಗಿದೆಯಾ? क्यों आए यहाँ पर? ಯಾಕೆ ನಾವು ಇಲ್ಲಿ ಬಂದಿದ್ದೇವೆ? कोई पकड़ के लेके आया? ನಿಮ್ಮನ್ನು ಯಾರನ್ನು ಹಿಡಿದುಕೊಂಡು ಬಂದ್ರಾ? सी हमारा आराधना इसलिए होना चाहिए क्योंकि वो सृष्टि करता है और हम उसके सामने आकर झुककर हम उसकी सलाम करते हैं। ಈ ರೀತಿಯಾಗಿ ನಾವು ನಮ್ಮ ಸೃಷ್ಟಿಕರ್ತನನ್ನು ಬಂದು ಆರಾಧನೆ ಮಾಡುತ್ತೇವೆ, ಆತನನ್ನು ಮಹಿಮೆ आज ಪಡಿಸುತ್ತೇವೆ. अगर आप खुद की इच्छा से करेंगे, प्रेज द लॉर्ड, परमेश्वर उसको स्वीकार करेगा, लेकिन अगर नहीं तो एक समय आएगा आपको जबरदस्ती करना पड़ेगा। ಈ ರೀತಿಯಾಗಿ ಒಂದು ಸಮಯ ಬರುತ್ತದೆ, ಬಲವಂತವಾಗಿ ಅದನ್ನು ಮಾಡಿಸಲ್ಪಡುತ್ತದೆ. प्रेज द लॉर्ड, ಹಲ್ಲೆಲೂಯಾ, हालेलुया। ಹಲ್ಲೆಲೂಯಾ. ओके, हम इसलिए करते हैं क्योंकि वो जो है, उसका जो अस्तित्व है, उसका जो महिमा है, ओके, उसका जो सामर्थ्य है, हम उसके लिए उसकी आराधना करते ಈ हैं। ರೀತಿಯಾಗಿ ಆತನಿಗೆ ಒಂದು ಮಹಿಮೆ ಸಿಗಲ್ಪಡಬೇಕು, ಆತನಿಗೆ ಸಿಗಬೇಕಾದ ಮಹಿಮೆ, ಆ ಗೌರವ ಆತನಿಗೆ ಸಲ್ಲಬೇಕು. हम आराधना क्यों करते हैं? ಆರಾಧನೆ ಯಾಕೆ ನಾವು ಮಾಡುತ್ತೇವೆ? इसलिए करते हैं ताकि उसकी इच्छा हमारे जीवन में जानने के लिए। ಆತನ ಚಿತ್ತ ನಾವು ಅರಿತುಕೊಳ್ಳಬೇಕು. प्रेज द लॉर्ड। आराधना में परमेश्वर की इच्छा प्रकट होती है हमारे जीवन के लिए। ಆರಾಧನೆಯ ಸಮಯದಲ್ಲಿ ನಮ್ಮ ಜೀವಿತಕ್ಕೆ ಬೇಕಾದ ದೇವರ ಚಿತ್ತ ಏನೆಂಬುದಾಗಿ ಅದು ಪ್ರಕಟವಾಗುತ್ತದೆ. योहान उसका 4 अध्याय और 23वां वचन। ಯೋಹಾನನು ಬರೆದ ಪತ್ರಿಕೆ 4ನೇ ಅಧ್ಯಾಯ 23ನೇ ವಾಕ್ಯ. ओके, परमेश्वर क्या ढूंढ रहा है? ದೇವರು ಏನನ್ನು ಹುಡುಕುತ್ತಾ ಇದ್ದಾರೆ? आज सारे संसार में जितने भी लोग आराधना कर रहे हैं, उन आराधना में परमेश्वर क्या ढूंढ रहा है? ಈ ರೀತಿಯಾಗಿ ದೇವರನ್ನು ಆರಾಧನೆ ಮಾಡುತ್ತಿರುವಂತ ಎಲ್ಲಾ ಜನರಲ್ಲೂ ದೇವರು ಏನನ್ನು ಹುಡುಕುತ್ತಾ ಇದ್ದಾರೆ? इन सारे आराधनाओं में वो केवल एक ही चीज ढूंढ रहा है कि सच्चे आराधक कौन है। ಈ ರೀತಿಯಾಗಿ ಎಲ್ಲಾ ಆರಾಧನೆಯ ಸಮಯಗಳಲ್ಲಿ ಎಲ್ಲಾ ಆರಾಧಕರನ್ನು ನೋಡಿ ರೀತಿಯಾಗಿ ನೋಡುತ್ತಾರೆ, ಆತನು ಹುಡುಕುವುದು ಉಂಟು. ರೀತಿಯಾಗಿ ನಿಜವಾದ ಆರಾಧಕರು ಯಾರು ಎಂಬುದಾಗಿ इसका ಹುಡುಕುತ್ತಾ ಇದ್ದಾರೆ. मतलब ये है कि 8:30 बजे से लेकर 10 बजे तक जब हम आराधना करते हैं, 8:30 ಗಂಟೆಯಿಂದ 10 ಗಂಟೆಯವರೆಗೂ ನಾವು ಯಾವಾಗ ಆರಾಧನೆ ಮಾಡುತ್ತೇವೋ, स्वर्ग से पिता उसकी नजर उन लोगों पर बनी रहती है, क्या ये आराधक है या केवल आराधना कर रहा है। ರೀತಿಯಾಗಿ ಸ್ವರ್ಗದಿಂದ ದೇವರು ಅವರನ್ನು ನೋಡುತ್ತಾರೆ, ಇವರು ನಿಜವಾದ ಆರಾಧಕರ ಇಲ್ಲ ಬೇಕೆಂಬುದಾಗಿ ಬಲವಂತವಾಗಿ ಇವರು ಆರಾಧನೆ ಮಾಡುತ್ತಾ ಇದ್ದಾರೆ. आराधना में आराधक में बहुत फर्क है। ಆರಾಧಕರು ಹಾಗೂ ಆರಾಧನೆಯಲ್ಲಿ ತುಂಬಾ ವ್ಯತ್ಯಾಸ ಇದೆ. समझ रहे हैं मेरी बात? ಅರ್ಥವಾಗ್ತಾ ಇದೆಯಾ? हम आराधना कर सकते हैं, ನಾವು ಆರಾಧನೆ ಮಾಡಬಹುದು, लेकिन अगर हमारा हृदय आराधना में नहीं है, ನಮ್ಮ ಹೃದಯ ನಮ್ಮ ಮನಸ್ಸು ರೀತಿಯಾಗಿ ಆರಾಧನೆ ಇಲ್ಲದೆ ಹೋದ್ರೆ कभी कभी हमको ये भी नहीं समझता है कि हम क्या बोल रहे हैं। ಈ ರೀತಿಯಾಗಿ ಅನೇಕ ಸಮಯ ನಮಗೆ ಅರ್ಥವಾಗುವುದಿಲ್ಲ, ಆ ರೀತಿಯಾಗಿ ನಾವು ಏನನ್ನು ಹೇಳ್ತಾ ಇದ್ದೇವೆ. समझ रहे मेरी बात क्या कह रहे हैं? ಅರ್ಥವಾಗ್ತಾ ಇದೆ ನನ್ನ ಮಾತು. ओके, अगर गीत कहता है अपने हाथ उठा के स्तुति भरे दिल से, हाँ, अगर हम उस गाने को गाएंगे तो कैसे गाएंगे? ನಮ್ಮ ಕೈಗಳನ್ನು ಮೇಲೆತ್ತಿ ರೀತಿಯಾಗಿ ಹೃದಯಾಂತರಾಳದಿಂದ ದೇವರಿಗೆ ಸ್ತುತಿ ಮಾಡುವ ಎಂಬುದಾಗಿ ಒಂದು ಹಾಡು ಬಂದ್ರೆ ನಾವೇನ್ ಮಾಡ್ತೇವೆ? आगे कुछ लोग ऐसे गा, अपने हाथ उठा के, हाथ किधर है? पीछे है। ओके, ರೀತಿಯಾಗಿ ನಮ್ಮ ಕೈಗಳ ಮೇಲೆತ್ತಿ बोल ಆರಾಧನೆ रहा ಮಾಡಬೇಕು है, ಎಂಬುದಾಗಿ. बोल रहा है हाथ उठा करके, लेकिन हाथ पीछे है। ಕೈಗಳ ಮೇಲೆತ್ತಿ ಆರಾಧನೆ ಮಾಡಬೇಕೆಂಬುದಾಗಿ ಬಾಯಲ್ಲಿ ಹೇಳ್ತಾ ಇದ್ದಾರೆ, ಆದ್ರೆ ಕೈಗಳು ಹಿಂದೆ ಕಟ್ಟಲ್ಪಟ್ಟಿವೆ. दाऊद की नाई नाचते नाचते यहोवा की स्तुति करूंगा, ದಾವೀದನಂತೆ ಆಡಿ ಪಾಡಿ ಕರ್ತನ ಸ್ತುತಿಸುವೆನು. कैसे गाते हम? दाऊद की नाई नाचते नाचते यहोवा की स्तुति करूंगा। ಈ ರೀತಿಯಾಗಿ ನಾವು ಆಡುತ್ತೇವೆ. दाऊद के नाई नाचते नाचते, क्या ढूंढ रहा है पता नहीं, हाँ, नाच नहीं रहा है वो, ढूंढ रहा है, इधर उधर देख रहा है क्या। ಅಲ್ಲಿ ಹೇಳ್ತಾ ಇದ್ದಾರೆ, ದಾವೀದನಂತೆ ನಾನು ಆಡಿ ಪಾಡಿ ದೇವರನ್ನು ಸ್ತುತಿಸ್ತೇನೆ, ಆದ್ರೆ ಅಲ್ಲಿ ಆರಾಧಿಸ್ತಾ ಇಲ್ಲ, ಅಲ್ಲಿ ಹುಡುಕುತ್ತಾ ಇರ್ತಾರೆ. ओके, दाऊद की नाई, सामने वाला नाच रहा है उसको देख, ಮುಂದೆ ಇರುವಂತ ವ್ಯಕ್ತಿ ನೃತ್ಯ ಮಾಡುತ್ತಾ ದೇವರನ್ನ ಆರಾಧನೆ ಮಾಡ್ತಾ ಇದ್ದಾರೆ. खुद गा रहा है, दाऊद की नाई नाचते नाचते
यहोवा की स्तुति करूंगा। ದಾವೀದನಂತೆ ಹಾಡಿ ಪಾಡಿ ದೇವರನ್ನು ಸ್ತುತಿಸುತ್ತೇನೆ ಎಂಬುದಾಗಿ ಹೇಳಿಕೊಂಡು ಪಕ್ಕದಲ್ಲಿರೋ ನೃತ್ಯ ಮಾಡುತ್ತಾ ಜನರನ್ನು ಈ ರೀತಿಯಾಗಿ ನೋಡುತ್ತಾರೆ. आराधना कर रहे हैं या आराधक है? ಈ ರೀತಿಯಾಗಿ ಆರಾಧನೆ ಮಾಡುತ್ತಾ ಇದ್ದಾನೆ ಈತನು ಆರಾಧಕನು. हालेलुया। ಹಲ್ಲೆಲೂಯಾ. आइए हम खड़े रहेंगे। ನಾವೆಲ್ಲ ಇದನ್ನು ನಿಂತುಕೊಳ್ಳುವ. अभी शायद आपको पता चला होगा मैं क्या बोलना चाहता हूँ। ನಿಮಗೆ ಗೊತ್ತಿರಬಹುದು ನಾನು ಏನ್ ಹೇಳ್ತಾ ಇದ್ದೇನೆ. हाँ? समझ में आया मैं क्या बोल रहा हूँ? ನಾನು ಏನ್ ಹೇಳ್ತಾ ಇರುತ್ತೇನೆ ಎಂಬುದಾಗಿ ನಿಮಗೆ हमें ಅರ್ಥವಾಗಿರಬಹುದು. केवल आराधना नहीं करनी है, हमें एक आराधक होकर आराधना करनी है। ನಾವು ನಿಜವಾದ ಆರಾಧಕರಾಗಿ ನಾವು ಆರಾಧನೆ ಮಾಡಬೇಕು, ಬರೀ ಆರಾಧನೆ ಮಾಡಬಾರದು. हालांकि हमको शब्द नहीं सुनाई देगा या समझ में नहीं आएगा। ಈ ರೀತಿಯಾಗಿ ಆ ಶಬ್ದ ನಮಗೆ ಅರ್ಥವಾಗದೆ ಹೋಗಬಹುದು. कनाडा में हम गाना गाने वाले हिंदी लोग हमको नहीं मालूम है। ಈ ರೀತಿಯಾಗಿ ಕನ್ನಡದಲ್ಲಿ ಆಡಲಿದ್ದೇವೆ, मुझे भी नहीं समझता है कनाडा में क्या बोल रहे हैं। ನನಗೂ ಕೂಡ ಅರ್ಥವಾಗುವುದಿಲ್ಲ ಏನು ಆಡ್ತಾ ಇದ್ದಾರೆ ಎಂಬುದಾಗಿ. ओके, लेकिन हम पूरे मन से, पूरे दिल से, पूरे शक्ति से हम आराधना करते हैं। ಪೂರ್ಣ ಮನಸ್ಸಿಂದ, ಹೃದಯದಿಂದ, ಪೂರ್ಣ ಬಲದಿಂದ ದೇವರನ್ನ ನಾವು ಆರಾಧನೆ ಮಾಡುವ. हालेलुया। ಹಲ್ಲೆಲೂಯಾ. ओके, चलो आज हम आराधना करेंगे, इधर उधर नहीं देखेंगे। ನಾವು ಆರಾಧನೆ ಮಾಡುವ, ಅಲ್ಲಿ ಇಲ್ಲಿ ನೋಡಬಾರದು. जो शब्द है उसको ध्यान में रखकर आराधना करेंगे। ಯಾವ ಒಂದು ಶಬ್ದವನ್ನು ನಾವು ಕೇಳುತ್ತೇವೋ ಅದನ್ನು ಮನಸ್ಸಲ್ಲಿಟ್ಟುಕೊಂಡು ನಾವು ಆರಾಧನೆ ಮಾಡುವ. हालेलुया। ಹಲ್ಲೆಲೂಯಾ. ओके, सो इस वक्त हम कुछ, जैसा मैं शुरुआत में कहा था, भाषा हमारे लिए कोई फर्क नहीं पड़ना चाहिए। ನಾವು ಪ್ರಾರಂಭದಲ್ಲಿ ಹೇಳಿದ ಪ್ರಕಾರ ಭಾಷೆ ನಮಗೆ ಪ್ರಾಮುಖ್ಯತೆ ಇಲ್ಲ. तो इस वक्त हम कन्नड़ा भाषा में हम गीतों को गाने वाले प्रभु की स्तुति करने के लिए। ಈ ಸಮಯದಲ್ಲಿ ಕನ್ನಡ ಒಂದು ಹಾಡುಗಳಿಂದ ದೇವರನ್ನು ನಾವು ಆರಾಧಿಸಲಿದ್ದೇವೆ. हालेलुया। ಹಲ್ಲೆಲೂಯಾ. ओके, तो अगर आपको शब्द वगैरह नहीं समझ में आएगा, जैसे मैं पहले बोला, आत्मा में तो हमें समझ में आएगा कि क्या चल रहा है। ಹೇಳ್ತಾಗಿ ಶಬ್ದಗಳಲ್ಲಿ, ಭಾಷೆಗಳಲ್ಲಿ ಅವರಿಗೆ ಅರ್ಥವಾಗದೆ, ನಿಮಗೆ ಅರ್ಥವಾಗದೆ ಹೋಗಬಹುದು. ಆತ್ಮದಲ್ಲಿ ನಾವು ಆರಾಧನೆ ಮಾಡುವಾಗ ಅದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. हो सकता है कि जब यहाँ पर बोलेंगे हाथ उठाओ बोल के, तो आप शायद ताली बजाएंगे। ರೀತಿಯಾಗಿ ನೀವು ಕೈಗಳ ಮೇಲೆತ್ತಿ ಎಂಬುದಾಗಿ ಹೇಳುವಾಗ ನೀವು ಕೈ ತಟ್ಟಬಹುದು. और ताली बजाओ बोलो तो हाथ उठाएंगे। ರೀತಿಯಾಗಿ ಕೈಗಳನ್ನು ತಟ್ಟಿರಿ ಎಂಬುದಾಗಿ ಹೇಳುವಾಗ ನೀವು ಕೈಗಳೆತ್ತಬಹುದು. पर हम सब जो है उसको प्रभु की आराधना करने के लिए कर रहे हैं। ಆದರೆ ನಾವು ಏನೇ ಮಾಡಲಿ ದೇವರಿಗೆ ಮಹಿಮೆಗಾಗಿ, ದೇವರಿಗೆ ಮಹಿಮೆ ಸಿಗುವುದಕ್ಕಾಗಿ ಮಾಡ್ತಾ ಇದ್ದೇವೆ. आइए जल्दी से हम गीतों को गाएंगे और प्रभु की स्तुति करेंगे। कन्नड़ा आराधना में हम जाएंगे। ಕನ್ನಡ ಒಂದು ಗೀತೆಗಳನ್ನ ಆಡುತ್ತಾ ದೇವರನ್ನು ಆರಾಧಿಸಲು ಮುಂದೆ ಹೋಗುವ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಷ್ಟು ಜನ ಸಿದ್ಧರಾಗಿದ್ದೀರಾ ಕರ್ತನನ್ನು ಆರಾಧಿಸುವುದಕ್ಕಾಗಿ? ಹಲ್ಲೆಲೂಯಾ. ಹಲ್ಲೆಲೂಯಾ. ಕಾರ್ಗತ್ತಲಾದ ಕಣಿವೆಯಲ್ಲಿ ನಡೆಯುವಾಗ ವೇಳೆಯಲ್ಲೂ ಜೊತೆ ಇದ್ದು ನಮಗೆ ಯಾರು ಧೈರ್ಯ ಕೊಡುತ್ತಾರೆ? ಯೇಸು ಸ್ವಾಮಿ. ಹಲ್ಲೆಲೂಯಾ. कितने जन बोल सकते हैं यहोवा मेरा अच्छा चरवा है? आमीन। हालेलुया। ये गीत कहता है यहोवा मेरा चरवा है. ಕೊರತೆಯು ನನಗಿಲ್ಲ, యేసయ్య ಒಳ್ಳೆ ಕೃಪ, ಭಯವೂ ನನಗಿಲ್ಲ. ಕಾರ್ಗತ್ತಲಾದ ಕಣಿವೆಯಲ್ಲಿ ನಡೆಯುವ ವೇಳೆಯಲ್ಲಿ ಜೊತೆಯಿದ್ದು ಧೈರ್ಯವ ತಂದು ನನ್ನನ್ನು ನಡೆಸುವನು. ಕಾರ್ಗತ್ತಲಾದ ಕಣಿವೆಯಲ್ಲಿ ನಡೆಯುವ ವೇಳೆಯಲ್ಲಿ ಜೊತೆಯಿದ್ದು ಧೈರ್ಯವ ತಂದು ನನ್ನನ್ನು ನಡೆಸುವನು. ಯೆಹೋವ ನನ್ನ ಕೃಪ, ಕೊರತೆಯು ನನಗಿಲ್ಲ. యేసయ్య ಒಳ್ಳೆ ಕೃಪ, ಭಯವೂ ನನಗಿಲ್ಲ. ಎಲ್ಲ ಸೇರಿ ಯೆಹೋವ ನನ್ನ ಕೃಪ, ಆಮೆನ್. ಕೊರತೆಯು ನನಗಿಲ್ಲ. యేసయ్య ಒಳ್ಳೆ ಕೃಪ, ಭಯವೂ ನನಗಿಲ್ಲ. ವೈರಿಗಳ ಎದುರಿನಲ್ಲಿ ಔತಣ ಮಾಡಿಸುವ, ತಲೆಗೆ ತೈಲವ ಹಚ್ಚಿ ನನ್ನ ಪಾತ್ರೆಯ ಒಪ್ಪಿಸುವ. ವೈರಿಗಳ ಎದುರಿನಲ್ಲಿ ಔತಣ ಮಾಡಿಸುವ, ತಲೆಗೆ ತೈಲವ ಹಚ್ಚಿ ನನ್ನ ಪಾತ್ರೆಯ ಒಪ್ಪಿಸುವ. ಯೆಹೋವ ನನ್ನ ಕೃಪ, ಕೊರತೆಯು ನನಗಿಲ್ಲ. యేసయ్య ಒಳ್ಳೆ ಕೃಪ, ಭಯವೂ ನನಗಿಲ್ಲ. ಎಲ್ಲ ಸೇರಿ ಯೆಹೋವ ನನ್ನ ಕೃಪ, ಕೊರತೆಯು ನನಗಿಲ್ಲ. యేసయ్య ಒಳ್ಳೆ ಕೃಪ, ಭಯವೂ ನನಗಿಲ್ಲ. ಯಾವಾಗಲೂ ನಿನ್ನ ಮಂದಿರದಲ್ಲಿ ನಾನು ಇರುವೆನು. ಶುಭವೂ ಕೃಪೆಯೋ ನನ್ನೊಂದಿಗೆ ಎಂದಿಗೂ ತಂಗಿಸುವ. ಯಾವಾಗಲೂ ನಿನ್ನ ಮಂದಿರದಲ್ಲಿ
ಬರುವ ಭಯವೂ ನನಗಿಲ್ಲ. Hallelujah. 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 लास्ट लास्ट